ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಏಕಾದಶಿ. ಎಲ್ರಿಗೂ ಏಕಾದಶಿ ಶುಭಾಶಯಗಳು. ಇವತ್ತು ಏಕಾದಶಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಅನ್ನ ಏನು ಮಾಡಲ್ಲ. ನನಗೆ ಇಷ್ಟು ವರ್ಷ ಗೊತ್ತಿಲ್ಲ, ಹೋದ ವರ್ಷದಿಂದ ಅದ್ರ ಬಗ್ಗೆ ತಿಳ್ಕೊಂಡು ಗೊತ್ತಾದ ಮೇಲೂ ಕೂಡ ತಪ್ಪು ಮಾಡೋದು ಒಳ್ಳೆಯದಲ್ಲ. ಸಾಂಬಾರಿಗೆ ಇಟ್ಟಿದ್ದೆ, ಹಂಗಾಗಿ ಅದೊಂದು ಈಸಿಲ್ ಆಗ್ತು. ನಮ್ಮ ಮನೆಯವ್ರಿಗೆ ಮುದ್ದೆ ಊಟ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಬರೀ ಅಚ್ಚರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅವ್ರಿಗೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಇವತ್ತಿನ ದಿನ ನಾನು ಒಂದು ಪೂಜೆ ಕೂಡ ಅಂದರೆ ಒಂದು ಸಂಕಲ್ಪ ಕೂಡ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂತ ನೀವು ಕೂಡ ನೋಡಿ ಮಾಡ್ಕೊಳ್ರಿ, ಒಳ್ಳೆಯದಾಗುತ್ತೆ. ಈ ವರ್ಷ ಅಲ್ಲದಿದ್ರು ನೆಕ್ಸ್ಟ್ ವರ್ಷ ಆದ್ರೂ ಮಾಡಿಕೊಂಡ್ರು ತುಂಬ ಒಳ್ಳೆಯದಾಗುತ್ತೆ. ನಾವೇನೇ ಅಂದ್ಕೊಂಡ್ರು ಮಕ್ಕಳ ಬಗ್ಗೆ ಆಗಿರ್ಬೋದು, ಮನೆ ಬಗ್ಗೆ ಆಗಿರ್ಬೋದು, ವ್ಯಾಪಾರ, ಉದ್ಯೋಗ, ಮದುವೆ, ಕೆಲಸ, ಈ ಥರ ಎಲ್ಲದಕ್ಕೂ ತುಂಬ ಒಳ್ಳೆಯದಾಗುತ್ತೆ. ನಾನು ಕೂಡ ಇದನ್ನು ಮಾಡಿದ್ದೀನಿ ಹೋದ ವರ್ಷ, ಹಾಗಾಗಿ ತುಂಬ ಚೆನ್ನಾಗಾಗಿತ್ತು. ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಥರ ಖರ್ಚಿಲ್ಲ, ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ನೋಡೋಣ ಇವತ್ತು ಸಂಜೆ ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಬೇಕು. ನಾನು ಬಂದು ಪ್ರತಿ ವರ್ಷವೂ ಏನು ಈ ಥರ ಎಲ್ಲ ನಡೆಸ್ಕೊಂಡು ಬಂದಿಲ್ಲ. ನನಗೆ ಗೊತ್ತಾಗಿದ್ದೆ ಈ ಹಿಂದೆ 3 ವರ್ಷದ ಇಂದ ಗೊತ್ತಾಗಿರೋ ಅಂಥದ್ದು. ನನಗೂ ಕೂಡ ಯಾರೋ ಒಬ್ಬರು ತಿಳಿಸ್ಕೊಟ್ಟಿರೋ ಅಂಥದ್ದು ಇದು. ಇವಾಗ ಬಂದುಬಿಟ್ಟು ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಸೊಪ್ಪು ತಂದಿದ್ರು ನಮ್ಮ ಮನೆಯವರು, ನೆನ್ನೆ ಉಳ್ಳಿ ಸೊಪ್ಪಿಗೆ ಇಟ್ಟಿದ್ದೀನಿ. ಟೋಟಲ್ ಮನೆ ಎಲ್ಲ ಕ್ಲೀನ್ ಆಗಿದೆ. ನಮ್ಮ ಮನೆಯವರು ಮಾಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನು ಪಾತ್ರೆ ಅದು ಇದು ತೊಳ್ಕೊಂಡು, ಶೆಲ್ಫು ಎಲ್ಲ ಒರೆಸ್ಕೊಂಡು, ನೆಲ ತೊಳ್ಕೊಂಡು ಇವತ್ತಿನ ಪೂಜೆ ಇಷ್ಟ ಆಗಿರುತ್ತೆ. ನಾವು ಪ್ರತಿ ವರ್ಷವೂ ಈ ಥರ ಅನ್ನ ಊಟ ಮಾಡಬಾರ್ದು ಅಂತ ಏನಿಲ್ಲ. ನನಗೆ ಗೊತ್ತಾಗಿದ್ದು ಇವಾಗ 2 ವರ್ಷದಿಂದ. ಆವಾಗಿನ ದಿನಗಳಲ್ಲಿ ಬಾಣಂತನ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಇದು ಮಾಡೋಕ್ಕಾಗಲಿಲ್ಲ. ಮತ್ತು ವೇದು ಪಾಪು ಚಿಕ್ಕವನಿರೋ ಕಾರಣ ಅನ್ನ ಬಿಟ್ಟರೆ ಅವನೇನು ಇಷ್ಟಪಡ್ದಿರ್ತಿಲ್ಲ. ಹಾಗಾಗಿ ಆ ವರ್ಷ ಕೂಡ ಅನ್ನ ಮಾಡಿದ್ದೆ. ಇದೇ ಫಸ್ಟ್ನೇ ವರ್ಷ. ಗೊತ್ತಿದ್ದು ತಿಳಿದು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಮನೆಯಲ್ಲಿ ಅನ್ನ ಮಾಡಿಲ್ಲ. ಅದು ಏನೋ ಒಂಥರ ಶಾಪ ಅಂತೆ. ಅನ್ನಪೂರ್ಣೇಶ್ವರಿನೇ, ತಪ್ಪಲ್ಲ. ಅನ್ನಪೂರ್ಣೇಶ್ವರಿ ಕೂಡ, ಅನ್ನದಗಳು ಕೂಡ ನನಗೂ ಅಂತ ಒಂದಿನ ಬಿಡುವು ಬೇಕು ಅಂತ ಕೇಳಿದ್ದಿನ ಈ ಥರ ವರ ಕೊಟ್ಟಿದ್ರಂತೆ. ಏಕಾದಶಿ ದಿನ ನಿನಗೆ ಅನ್ನ ಊಟ ಬಿಟ್ಟು ಬೇರೆ ಏನು ಬೇಕಾದರೂ ಊಟ ಮಾಡ್ಬೋದು. ಈ ಅನ್ನ ಸೇವನೆ ಮಾಡಿದರೆ ಅದೇನೋ ಒಂಥರ ಪಾಪನೋ ದೋಷನೋ ಅಂತ ಗೊತ್ತಿಲ್ಲ. ಈ ಥರ ಕತೆ ಕೇಳಿದ್ದೀನಿ ನಾನೆಲ್ಲೋ. ಹಂಗಾಗಿ ಉಪ್ಪಿಟ್ಟು ಮತ್ತು ಮುದ್ದೆ, ಸಾಂಬಾರು ಬಾಕ್ಸಿಗೆ ಬಂದುಬಿಟ್ಟು ನಮ್ಮ ಮನೆಯವರಿಗೆ ಉಪ್ಪಿಟ್ಟು ಹಾಕ್ತೀನಿ. ಇವಾಗ ಮುದ್ದೆ ಊಟ ಮಾಡಿಬಿಟ್ಟು ಅಂಗಡಿಗೆ ಹೋಗ್ತಾರೆ ಅವರು. ಇನ್ನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಉಳ್ಳಿ ಸೊಪ್ಪು ಕೂಡ ಆಗಿದೆ, ತುಂಬ ಚೆನ್ನಾಗಾಗಿದೆ. ಇವತ್ತಿನ ದಿನ ಅಚ್ಚರಾಗಿ ಮುದ್ದೆ ಅಂತ ಏನು ಹೇಳ್ತೀವಿ, ಅಕ್ಕಿ ಹಾಕ್ದಲೇ ಮುದ್ದೆ ಮಾಡ್ತಾಯಿದ್ದೀನಿ. ಇನ್ನು ಉಪ್ಪಿಟ್ಟಿಗೂ ಕೂಡ ಒಗ್ಗರಣೆ ಹಾಕಿಬಿಟ್ಟು ಇದು ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬಟ್ಲಡ್ಕೆ, ಒಂದು ಸ್ವಲ್ಪ ಅಕ್ಕಿ, ಅರಶಿನ, ಕುಂಕುಮ, ₹1 ಕಾಯನ್ನು ಇಷ್ಟೇ ಇಟ್ಟಿರೋ ಅಂಥದ್ದು ನೋಡ್ತಾ ಇರ್ಬೋದು. ಈ ಕಡೆ ಬಂದುಬಿಟ್ಟು ತುಪ್ಪದ ದೀಪ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ತುಳಸಿ ಗಿಡದ ಹತ್ರ ಇಡೋ ಅಂಥದ್ದು. ನೋಡ್ತಾ ಇರ್ಬೋದು ಡೈಲಿ ಪೂಜೆ ಮಾಡಿ ಊದಿನ ಕಡ್ಡಿದು ಇದು ಬಿದ್ದಿರುತ್ತಲ್ಲ ಅಷ್ಟೇ. ಇಲ್ಲೇನು ಯಾವುದೇ ಥರ ಏನೂ ಇಲ್ಲ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇದು ತುಂಬ ಎಣ್ಣೆ ಚೆಲ್ಬಿಟ್ಟು ಹಳೇದಾಗಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಇನ್ನು ಹೂವು ಎಲ್ಲ ಮುಡಿಸಿದ್ದೆ ನಾನು, ಒಂದೊಂದೇ ಕೆಳಗಡೆ ಬೀಳ್ತಾ ಇದ್ದಾವೆ. ಇನ್ನು ಸಂಜೆಗೆ ಇನ್ನು ಬೆಳಗ್ಗೆ ಮಾಡಿರೋಂಥ ಸೊಪ್ಪಿನ ಸಾಂಬಾರು, ಉಳ್ಳಿ ಸೊಪ್ಪು ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಕೆಲವರು ಮಸ್ಸೊಪ್ಪು ಅಂತಾರೆ, ಕೆಲವರು ಉಳ್ಳಿ ಸೊಪ್ಪು. ನಾವು ಬಂದುಬಿಟ್ಟು ಉಳ್ಳಿ ಸೊಪ್ಪು ಅಂತಲೇ ಈ ಸೊಪ್ಪಿನ ಸಾಂಬಾರನ್ನ ಕರೆಯುವಂಥದ್ದು. ಉಳ್ಳಿ ಸೊಪ್ಪು ಮಾಡಿದ್ದೆ ಬೆಳಗ್ಗೆ, ಅದೇ ಇತ್ತಲ್ವ ಸಂಜೆಗೆ ಅಂತ ಹೇಳ್ಬಿಟ್ಟು. ಸಂಜೆ ಏನು ಇದು ಮಾಡ್ಕೊಳ್ಳಿಲ್ಲ. ಪೂಜೆ ಎಲ್ಲ ಆದ ನಂತರ ಇವತ್ತು ದೋಸೆ ಮಾಡೋಣ ಅಂತ, ಮುದ್ದೆ ಬೆಳಗ್ಗೆ ಊಟ ಮಾಡಿದ್ವಿ, ಹಂಗಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಬಿಸಿ ಮಾಡಿಬಿಟ್ಟು ಆಮೇಲೆ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ಹೆಚ್ಕೊಳ್ಳೋಣ. ಅಂದರೆ ಗೋಧಿ ದೋಸೆ, ಅಕ್ಕಿ ಏನು ನೆನೆಸಿದ್ದಿಲ್ಲ, ಹಂಗಾಗಿ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಗೋಧಿ ಹಿಟ್ಟು ಅದು ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ. ಇನ್ನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಕೂಡ ಮಾಡ್ಕೊತಾ ಇದ್ದೀನಿ, ಶಾವಿಗೆ ಪಾಯಸ. ಇವತ್ತು ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿ ಅಂತ ಅನ್ನಿಸ್ತು. ಗೋಧಿ ದೋಸೆ, ಶಾವಿಗೆ ಪಾಯಸ, ಯಾಕಂದರೆ ಅನ್ನ ಈ ಥರ ಏನೂ ಇಲ್ವಲ್ಲ, ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇದು ಬಂದುಬಿಟ್ಟು ಏಕಾದಶಿ ದಿನ ಮಾಡಿರೋಂಥ ವಿಡಿಯೋ. ಇನ್ನು ಶಾವಿಗೆ ಎಲ್ಲ ಬೆಂದಿತ್ತು, ಅದನ್ನು ನೀರು ಚೆಲ್ಲಿಬಿಟ್ಟು
ಸಕ್ಕರೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದ್ರ ಜೊತೆ ಇನ್ನು ಹಾಲು ಸೇರಿಸೋದು ಇಷ್ಟೇ ಇವತ್ತಿನ ಈ ಪಾಯಸ. ಯಾವುದೇ ಥರ ಏನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಇವತ್ತು. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ತುಂಬ ಅಂದರೆ ತುಂಬ ಚಳಿ ನಮ್ಮ ಕಡೆ, ಹಂಗಾಗಿ ಸ್ವೆಟರ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತೇನು ಈ ರೆಮಿಡಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ, ಮತ್ತು ಅಂಗಡಿಯಲ್ಲಿ ಪೂಜೆ ಮಾಡೋ ಅಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯೋಗಗಳಿಗೆ ಈ ಕೆಲಸ ಉತ್ತಮ ಅಂತ ಹೇಳ್ಬೋದು. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಏನೇ ಒಂದು ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಏಕಾದಶಿ ಅಂತ ಏನಿಲ್ಲ, ವರ್ಷದ ಲಾಸ್ಟ್ನೇ ಏಕಾದಶಿ ದಿನ ಈ ರೆಮಿಡಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಾನು ಹೋದ ವರ್ಷ ಕೂಡ ಮಾಡಿದ್ದೆ. ಜಾಸ್ತಿ ಖರ್ಚೇನಾಗಲ್ಲ, ಇಷ್ಟೇ ಮನೆಯಲ್ಲಿರೋ ಅಂಥ ವಸ್ತುನೇ. ಏನಪ್ಪ ಅಂದರೆ ಬಟ್ಲಡ್ಕೆ ಎಲ್ಲರೂ ಮನೆಯಲ್ಲೂ ಇರೋಲ್ಲ, ಒಂದಿನ ಮುಂಚೆ ತರಿಸಿಟ್ಕೊಂಡ್ರೆ ಎಲ್ಪ್ ಆಗುತ್ತೆ. ತಪ್ಪದೆ ಮಾಡಿಕೊಳ್ರಿ. ಆ ಬಟ್ಲಡ್ಕೆನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಮನೆಯಲ್ಲೇ ಬೀರುನಲ್ಲಾದರೂ ಇಡ್ಬೋದು. ನಾನು ಬಂದುಬಿಟ್ಟು ಅಡಿಕೆ ಬಂದುಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ಅಂದರೆ ಬೀರುವಲ್ಲಿ ಇಡ್ತೀನಿ, ನಮ್ಮ ಬೀರುವಲ್ಲೇ. ಇನ್ನು ₹1 ಕಾಯಿನ್ ಏನಿರುತ್ತೆ ಅದನ್ನು ಅಂಗಡಿಗೆ ಕಟ್ ಕಳಿಸ್ತೀನಿ. ಮತ್ತು ಆ ಅಕ್ಕಿ ಕೂಡ ಅಷ್ಟೇ, ಅದರಲ್ಲಿ ಸ್ವಲ್ಪ ಅಕ್ಕಿ ಅದು ₹1 ಕಾಯಿನ್ ಹಾಕ್ಬಿಟ್ಟು ಒಂದು ಪೇಪರಲ್ಲಿ ಮಡಚಿಟ್ಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಇನ್ನು ಅಡಿಕೆ ಮತ್ತು ಅರಶಿನ ಕುಂಕುಮ ಏನಿಟ್ಟಿರ್ತೀವಿ ಅದನ್ನೇ ನಾವು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಹಣೆಗಿಟ್ಟು ಎಲೆ ಅಡಿಕೆ ಮಾತ್ರ ಯಾವುದಾದ್ರೂ ಗಿಡದ ಕೆಳಗಡೆನೋ ಇಲ್ಲ ಹರಿಯ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಮಾಡಿಕೊಡ್ಲೇಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ನನಗಂತೂ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಇನ್ನು ದೋಸೆ ಹಿಟ್ಟೆಲ್ಲ ರೆಡಿ ಆಗಿತ್ತು, ದೋಸೆನೂ ಹಾಕ್ಕೊತಾ ಇದ್ದೀನಿ. ಫಸ್ಟ್ನೇ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪನೇ ಹಾಕ್ತಾಯಿದ್ದೀನಿ. ಯಾರು ತಪ್ಪು ತಿಳ್ಕೊಳ್ಬೇಡಿ, ಇದೇನಪ್ಪ ಇಷ್ಟು ದಪ್ಪ ದೋಸೆ ಅಂತ ಹೇಳ್ಬಿಟ್ಟು. ಫಸ್ಟ್ನೇ ದೋಸೆ ದಪ್ಪ ಆದರೂ ಪರವಾಗಿಲ್ಲ, ಯಾವಾಗೇ ಆದರೂ ಅಷ್ಟೇ. ದೋಸೆ ಮಾಡ್ಬೇಕಾದ್ರೆ ಎಲ್ಲ ಅಷ್ಟೇ, ಫಸ್ಟು ಮಾಡುವಾಗ ದೋಸೆನೆಲ್ಲ ಇದೇ ಥರನೇ ಮಾಡ್ಕೊಳೋದು. ಇನ್ನು ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಹಸಿ ಬಟಾಣಿ ಕಾಳು ಸಾಂಬಾರು ಇವತ್ತು ನಮ್ಮ ಮನೆಯಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇನ್ನು ಬಾಕ್ಸಿಗೆ ಬಂದುಬಿಟ್ಟು ಅನ್ನ ಸಾಂಬಾರು ಅವ್ರ ಅಪ್ಪಾಜಿ ತಗೊಂಡು ಹೋಗ್ತಾರೆ. ಮಾಮೂಲಿ ಮುದ್ದೆ ಬೆಳಗ್ಗೆ ಟೈಮು. ಇನ್ನು ವೇದ ಪಾಪು ಇವಾಗ ತಾನೇ ಎದ್ದು ಬಿಸ್ಕೆಟು ಹಾಲು ಎಲ್ಲ ಕುಡಿದ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಖಾರ ಮಸಾಲೆ ಕೂಡ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಹಸಿ ಬಟಾಣಿ ಕಾಳನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಮಾಗಿದ ಮೇಲೆ. ಇನ್ನು ಆ ರೆಮಿಡಿ ಮಾಡ್ಕೊಂಡ್ಮೇಲೆ ಒಳ್ಳೆ ರಿಸಲ್ಟೇ ಬರುತ್ತೆ. ಯಾರೂ ಇದೇನಪ್ಪ ಮಾಡ್ಕೊಳ್ಬೇಕೋ ಬೇಡ ಅಂತ ಅನುಮಾನ ಇಟ್ಕೊಂಡ್ಬಿಡಿ, ಯಾರು ಬೇಕಾದರೂ ಮಾಡ್ಬೋದು. ಇನ್ನು ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಇವತ್ತಿನ ಏನು ಕೆಲಸ ಅಂದರೆ ಅಡಿಕೆ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದಾರೆ. ನೆಕ್ಸ್ಟು ಸುಣ್ಣ ಬಳಿಯುವಂಥದ್ದು, ಅದು ಸುಣ್ಣ ಕಲಸು ಕೂಡ ಇಟ್ಟಿದ್ದಾರೆ, ನೋಡ್ತಾ ಇರೋದು ಪಕ್ಕದಲ್ಲಿ ಬಕೆಟಲ್ಲಿ. ಇನ್ನು ಅದನ್ನು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನು ನಾಳೆನೇ ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಹಾಕೋ ಅಷ್ಟರಲ್ಲಿ, ಸಾರಿ ಅಂತ ಕೇಳ್ತಾ. ಇನ್ನು ಸಾಂಬಾರು ಒಗ್ಗರಣೆ ಎಲ್ಲ ಮಾಗಿತ್ತು, ಹಂಗಾಗಿ ಖಾರ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸೋ ಟೈಮ್ ಬಂತು. ಬಟಾಣಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಿದ್ದೆ ಅಷ್ಟೇ. ಇನ್ನು ಖಾರನೆಲ್ಲ ಹಾಕಿಬಿಟ್ಟು ಒಂದು ಕಡೆ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕೆ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ನೋಡಬೇಕು, ಏನಾದರೂ ಹೆಲ್ಪ್ ಕೇಳಿದರೆ ಮಾಡಬೇಕು. ನಮ್ಮ ಮನೆಯವರಿಗೆ ನೀರು ತಂದು ಕೊಡೋ ಅಂಥದ್ದು ಇಲ್ಲ ಹಾಕೋಂಥದ್ದು, ಹಂಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.